ನಮಸ್ಕಾರ ಎಲ್ರಿಗೂ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ಬೇಡ ಹಾಗೆ ಯಾಕೆ ಕರೆಯೋಣಂತೆ ನಾವು ದಿನನಿತ್ಯ ನೋಡುವಂತಹ ಅತ್ತೆ ಸೊಸೆ ಜಗಳ ತುಂಬ ಪ್ರಖ್ಯಾತವಾದದ್ದು. ಯಾಕಪ್ಪ ಹೀಗೆ ಅತ್ತೆ ಸೊಸೆ ಜಗಳ ಅಂಥೇಳಿ ಅಂತ ಅನಿಸುತ್ತೆ. ಇದಕ್ಕೆ ಪರಿಹಾರವೇ ಇಲ್ವಾ ಅಂಥೇಳಿ ಅಂತ ಅನಿಸುತ್ತೆ. ಡಿ ವಿ ಜಿಯವರು ಈ ವಿಷಯದ ಬಗ್ಗೆನೂ ಕೂಡ ತುಂಬ ಯೋಚನೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ, ಹಗೆಗೆ ಕೊಲದವರು ಹಸಿವಿನಿಂದ ಕೊಂದಾರು, ಟಗರು ಜೂಜೋ ರಗಳೆಯೋ ಸೊಗಜನಕ್ಕೆ ರಣರಂಗ ಮಂಕುತಿಮ್ಮ ಅಂತ ಹೇಳ್ತಾರೆ. ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ, ಹಸುವಿನಿಂದನೋ ಇನ್ಯಾತ್ರಿಂದನೋ ಯಾವ್ಯಾವ ಮಟ್ಟಕ್ಕೆ ಹೋಗ್ತಾರೋ ಗೊತ್ತಾಗಲ್ಲ ಅಂತ ಕೊಂದಾರು ಅಂತ ಹೇಳ್ತಾರೆ. ಹಾಗೆಗೆ ಕೊಲ್ಲದವರು ಹಸಿವಿನಿಂದ ಕೊಂದಾರು, ಆ ಮಟ್ಟಕ್ಕೆಲ್ಲ ಜಗಳ ಆಡ್ತಾರೆ ಅಂಥೇಳಿ ಅಂತ. ಟಗರು ಜೂಜೋ ಸಭೆಯೋ ರಗಳೆಯೋ ಕುಸ್ತಿಯೋ ಸೊಗಜನಕ್ಕೆ ರಣರಂಗ ಅಂದರೆ ಅದು ಎಷ್ಟು ಖುಷಿ ಅಂಥೇಳಿ ಅಂತ ಅನಿಸುತ್ತೆ. ಏನೋ ಸದಾ ಜಗಳ ಆಡ್ತಾನೆ ಇರಬೇಕು ಅಂಥೇಳಿ ಅಂತ. ಹಾಗಾಗಿನೇ ಈ ಮೃಗೀಯ ಭಾವನೆಗಳು ನಮ್ಮಲ್ಲಿ ಇದ್ದುಬಿಡ್ತು ಅಂತ ಹೇಳ್ತು ಅಂತಂದರೆ ಅದೇನೋ ಅದು ಯಾವಾಗ ಜಾಗೃತವಾಗುತ್ತೋ ಅದನ್ನ ಒಳಗೆ ಅದುಮಿ ಇಟ್ಕೊಳ್ಳೋದು ಹೆಂಗೋ ಅಂತ ಅದಕ್ಕೂ ಕೂಡ ಡಿ ವಿ ಜಿಯವರು ಬರೆದಿದ್ದಾರೆ, ಬೇಕಾದಷ್ಟು ಬರೆದಿದ್ದಾರೆ. ಕನಲ್ದ ಹುಲಿ ಕೆರಳ್ದ ಹರಿ ಅಂತಂದ್ಬಿಟ್ಟು ಅಂತ ಹೇಳಿ ಅಂತ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ. ಆ ಥರ ಅದು ಎಷ್ಟು ಮುಖಗಳಿಗೋ, ಸಾವಿರಾಸ್ಯಗಳನ್ನು ಒಂದರಲ್ಗ ಅಣಗಿಸಿಹನು ಅಂತ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ. ಅಂದರೆ ಎಷ್ಟು ಮುಖ ಇದೆಯೋ ಇವನಿಗೆ ಅಂಥೇಳಿ ಅಂತ, ಎಲ್ಲವನ್ನೂ ಅದುಮಿಟ್ಕೊಂಡಿರ್ತಾನೆ ಅಂಥೇಳಿ ಅಂತ. ಯಾವಾಗ ಅದನ್ನು ತೋರಿಸ್ಪಡಿಸ್ಕೋತಾನೋ ಗೊತ್ತಾಗಲ್ಲ ಅಂಥೇಳಿ ಅಂತ. ಮತ್ತೆ ಮುಂದುವರೆದು ಹೇಳ್ತಾರೆ, ದೇವದಾನವರ ರಣರಂಗ ಮಾನವ ಹೃದಯ. ಯಾಕೆ ಹೀಗೆಲ್ಲ ಹೇಳ್ತಾರೆ ಅಂಥೇಳಿ ಅಂತ ಅನಿಸುತ್ತೆ. ಅಂದರೆ ಮಾನವನ ಒಂದು ಸ್ವಭಾವವನ್ನು ಎಷ್ಟು ತರಹದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅಂಥೇಳಿ ಅಂತ ಡಿ ವಿ ಜಿ. ದೇವದಾನವರ ರಣರಂಗ ಮಾನವರ ಹೃದಯ, ಭಾವರ ರಾಗ ಹಠಂಗಳವರ ಸೇನೆಗಳು, ಭೂ ವಿಜಯವನ್ನೇ ಮರೆಯುವರು, ಜೀವಾಮೃತವನ್ನು ಮರೆಯುವರು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಇರುವಂತಹ ಕೊಡಮಾಡಲ್ಪಟ್ಟಿರುವಂತಹ ಅಮೃತವನ್ನೇ ನಾವು ಮರೆತು ಬಿಡ್ತೀವಿ ಅಂತ ಹೇಳಿ ಅಂತ. ಮಾನವ ಹೃದಯ ರಣರಂಗ, ಭಾವ ರಾಗ ಹಠಂಗಳವರ ಸೇನೆಗಳು ಅಂದರೆ ಯಾವ ತರಹ ನಾವು ಯಾವುದನ್ನು ನಾವು ನಮ್ಮ ಸೈನ್ಯ ನಮ್ಮ ಶಸ್ತ್ರವನ್ನು ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿ ಅಂತ. ಅದಕ್ಕೆ ಡಿ ವಿ ಜಿಯವರು ಮತ್ತೆ ಬರೀತಾರೆ, ಸೂತ್ರವನ್ನು ಕೊಡ್ತಾರೆ. ಮನುಜ ಲೋಕದ ವಿಕಾರಗಳನ್ನು ನೀನು ಅಳಿಸುವಡೆ, ಮನಕೊಂದು ದರ್ಪಣವ ನಿರವಿಸೆಂತಾನು, ಕಾಣುವರು ಅನುಪಮ ಅಸಹ್ಯಗಳ ಮಂಕುತಿಮ್ಮ ಅಂತಂತಾರೆ. ಅಂದರೆ ನಮ್ಮ ಒಂದು ವ್ಯಕ್ತಿತ್ವವನ್ನು ನೋಡ್ಕೊಳ್ಳೋಕ್ಕೆ ನಮಗೆ ಒಂದು ಕನ್ನಡಿಯನ್ನು ನಾವು ತಯಾರಿಸ್ಕೋಬೇಕಂತ. ಆವಾಗ ಗೊತ್ತಾಗುತ್ತಂತೆ ನಮ್ಮ ಒಳಗೆ ಅದು ಎಂತಹ ದ್ವೇಷ ಭಾವನೆಯೋ ಅಥವಾ ಇದೆಯೋ ಅಸಡ್ಡಿಯೋ ಏನೇನೋ ತುಂಬಿಕೊಂಡಿದೆಯಲ್ಲ ಅದೆಲ್ಲ ಗೊತ್ತಾದಾಗ ಅಯ್ಯೋ ಎಷ್ಟು ಅಸಹ್ಯವಾಗಿದೆಯಪ್ಪ ನಮ್ಮ ಮನಸ್ಸು, ನಮ್ಮ ಒಳಗಿನ ಕೊಳಕು ಅಂಥೇಳಿ ಅಂತ ಗೊತ್ತಾಗುತ್ತೆ ಅಂತ. ನಿಜವಾಗ್ಲೂ ಡಿ ವಿ ಜಿ ಅದು ಎಂತೆಂತಹ ಉಪಮೆಗಳ ಮೂಲಕ ಕಗ್ಗಗಳ ಮೂಲಕ ಪರಿಹಾರವನ್ನು ಸೂಚಿಸಿದ್ದಾರೆ ಅಂತ ಹೇಳಿ ಅಂತ ಅನಿಸುತ್ತೆ. ಅದಕ್ಕೆ ವೇದ ಮಂತ್ರನೂ ಹಿಂದೆ ಬಿದ್ದಿಲ್ಲ. ಯತ್ರ ಸುಖ ಸೌಹಾರ್ದ ಸುಕೃತೋ ಮದಂತಿ ತನ್ವ ಸ್ವಾಯಾ ಅಶ್ಲೋಣ ಅಂಗೈರಹೃತಾ ತತ್ರ ಪಶ್ಯೇಮ ಪಿತರೋಚ ಪುತ್ರ ಅಂತ ಹೇಳಿ, ತತ್ರ ಪಶ್ಯೇಮ ಸ್ವರ್ಗೇ ಅಂಥೇಳಿ ಅಂತ ಹೇಳ್ತಾರೆ. ಅಂದರೆ ನಾವು ಮನೆಯನ್ನೇ ಸ್ವರ್ಗವನ್ನಾಗಿ ಮಾಡ್ಕೋಬಹುದು ಅಂಥೇಳಿ ಅಂತ. ಪಿತರೌಚ ಪುತ್ರಾನ್, ಎಲ್ಲ ಸಂಬಂಧಿಕರುಗಳ ಜೊತೆ ಸ್ವರ್ಗವನ್ನು ನಾವು ಮಾಡ್ಕೋಬಹುದಲ್ವಾ ಅಂಥೇಳಿ ಅಂತ. ನಮ್ಮ ಕೈಯಲ್ಲೇ ಇದೆ ಅಲ್ವಾ, ಯಾಕೆ ಹಿಂಗೆ ಜಗಳ ಕಾಯಬೇಕು? ಅಶ್ಲೋಣ ಅಂಗೈರು ಹೃತಾಹ, ನಮ್ಮ ಕೈಯಲ್ಲೇ ಇದೆ, ನಾವು ಹೇಗೆ ಬೇಕೋ ಹಾಗೆ ಬಾಳಬಹುದು ಅಂಥೇಳಿ. ಕ್ರೀಡಂತವು ಪುತ್ರನಪ್ತೃಭಿಹಿ ಮೋದಮಾನಂ ಸ್ವಸ್ತಕವು ಅಂಥೇಳಿ ಅಂತ ಇನ್ನೊಂದು ವೇದ ಮಂತ್ರ ಹೇಳುತ್ತೆ. ಮಕ್ಕಳು ಮಕ್ಕಳು ನೆಂಟರು ಎಲ್ಲರ ಜೊತೆನೂ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದರು. ಹಾಗಾಗಿ ಎಲ್ಲರ ಜೊತೆಯೂ ಸ್ವಸ್ಥವನ್ನಾಗಿ, ಸ್ವಸ್ತಿ ಅಂದರೆ ಸುವಸ್ತಿ, ಒಳ್ಳೆಯದಾಗಲಿ ಅಂಥೇಳಿ ಅಂತ. ಮೋದಮಾನವ್, ನಗನಗುತ್ತಾ ಇರೋಣ ಅಂಥೇಳಿ ಅಂತ. ಜಗಳ ಯಾಕೆ ಕಾಯಬೇಕು ಅಂತ.
ಸುಮ್ಮನೆ ಉದಾಹರಣೆಯಾಗಿ ಅತ್ತೆ ಸೊಸೆ ಜಗಳ ಅಂತಂದೆ ಎಲ್ಲ ಜಗಳಕ್ಕೂ ವಿಸ್ತರಿಸ್ಬೋದು. ಅದೆಷ್ಟು ಕಟ್ಲೆಗಳಿವೆಯೋ ನಮ್ಮ ನ್ಯಾಯಾಲಯಗಳಲ್ಲಿ ಈ ವಿಚಾರವಾಗಿ. ಇದೊಂದು ಸೂತ್ರವನ್ನು ಇಟ್ಕೊಂಡ್ಬಿಡ್ತು ಅಂದರೆ, ಒಂದು ಕನ್ನಡಿಯನ್ನು ನಮಗೆ ನಾವೇ ನಮ್ಮ ಅಂತರಂಗವನ್ನು ತೋರಿಸುವಂಥ ಕನ್ನಡಿಯನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾದರೆ, ಡಿ ವಿ ಜಿಯವರು ಹೇಳಿದರು, ಅನುಪಮ ಅಸಹ್ಯಗಳು ಅದರಲ್ಲಿ ಕಾಣುತ್ತೆ ಅಂಥೇಳಿ ಅಂತ. ಬೇಕಾದಷ್ಟು ಸೂತ್ರಗಳನ್ನು ಕೊಡ್ತಾರೆ ನಮ್ಮ ಬಾಳನ್ನು ಹಸನು ಮಾಡಿಕೊಳ್ಳೋದಕ್ಕೆ. ನಿಜವಾಗಲೂ ನಾವು ಅದನ್ನು ಅರ್ಥ ಮಾಡ್ಕೊಳ್ತು ಅಂದರೆ ನಮ್ಮ ಜೀವನ ಸುಗಮವಾಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಅನಿಸುತ್ತೆ. ಧನ್ಯವಾದ ಹಾಗೂ ನಮಸ್ಕಾರ.